ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು, ನನ್ನ ಪಕ್ಕ ಸೂಪರ್ 1290 ಅಡ್ವೆಂಚರ್ ಎಸ್ ಇದೆ KTMದು. ಸೊ ಐ ವಿಲ್ ಡೈರೆಕ್ಟ್ಲಿ ಗೆಟ್ ಇನ್ ದ ಇಂಜಿನ್ ಸ್ಪೆಸಿಫಿಕೇಶನ್, ಬಟ್ ಇಂಜಿನ್ ಸ್ಪೆಸಿಫಿಕೇಶನ್ ಇಂದ ಮುಂಚೆ ಒಂದ್ಸತಿ ಬೈಕ್ ತೋರಿಸ್ಕೊಂಡು ಮಚ್ಚ. ಸೊ ಇಟ್ಸ್ ಎ ವೆರಿ ಬಿಗ್ ಬೈಕ್, 250 kgs ಕರ್ಬೈಡ್ ಬೈಕ್ದು. ಸೊ ವೆಟ್ ಮೇ ಬಿ ಅರೌಂಡ್ 260 to 70 ಆಗ್ಬೋದು. ಮೋಸ್ಟ್ಲಿ ದ ಟ್ಯಾಂಕ್ ಸೈಜ್ ಇಸ್ ಅರೌಂಡ್ 20 liters. This is how the bike looks. ಸೊ ಎಂಜಿನ್ ಸ್ಪೆಸಿಫಿಕೇಶನ್ಸ್ ಕಡೆಗೆ ಬಂದ್ಬಿಡ್ತೀನಿ. ಸೊ ದಿಸ್ ಇಸ್ ದ ಎಂಜಿನ್. ಸೊ ಎಂಜಿನ್ ಬಂದ್ಬಿಟ್ಟು 1301cc ವಿ ಟ್ವಿನ್ ಎಂಜಿನ್ ಇರೋದು. 75 ಡಿಗ್ರಿ ಫೈರಿಂಗ್ ಆರ್ಡರ್ ಬರುತ್ತೆ. ಅಂಡ್ ಇದ್ರದ್ದು ಹಾರ್ಸ್ ಪವರ್ ಬಂದ್ಬಿಟ್ಟು 160 PS. 160 PS ಇಸ್ ರಫ್ಲಿ ಅರೌಂಡ್ 158 ಹಾರ್ಸ್ ಪವರ್ ಬರುತ್ತೆ ಇದು. ಅಂಡ್ 140 ನ್ಯೂಟನ್ ಮೀಟರ್ ಆಫ್ ಟಾರ್ಕ್. 140 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ ಇಸ್ ಸಮಥಿಂಗ್ ಎಲ್ಸ್ ಫಾರ್ ಅನ್ ಅಡ್ವೆಂಚರ್ ಬೈಕ್. ಅಂಡ್ ನೋಡ್ತಾ ಇರ್ಬೋದು, ದಿಸ್ ಇಸ್ ಹೌ ದ ಸ್ವಿಂಗ್ ಆರ್ಮ್ ಲುಕ್ಸ್. And this is the chain sprocket. That is the chain sprocket of the front. This is the chain sprocket of the front chain, and these are the engine. So it is powered by 1301cc and around 160 PS of power, and the torque figures are around 140 Newton meter. And the tank size ನೋಡ್ತಾ ಇರೋದು, the tank size is around 20 liters tank ಬರುತ್ತೆ ಇದಕ್ಕೆ. And ಟೈರ್ಸ್ ವಿಚಾರ ಬಂದ್ಬಿಡ್ತೀನಿ. ಟೈರ್ಸ್ ನೀವು ನೋಡ್ತಾ ಇರ್ಬೋದು, ಟೈರ್ಸ್ ಬಂದು ಮಿಟಾಸ್ ಅಂತ ಟೈರ್ಸ್. ದಿಸ್ ಇಸ್ ಆಸ್ಟ್ರೇಲಿಯನ್ ಬ್ರ್ಯಾಂಡ್. ಸೊ ಇಂಪೋರ್ಟ್ ಆಗ್ಬೇಕಾದ್ರೆ ಫಿಟ್ಮೆಂಟ್ ಆಗಿ ಬಂದಿರುತ್ತೆ. ಸೊ ಟೈರ್ ಸೆಕ್ಷನ್ ಬಂದ್ಬಿಟ್ಟು 120 ಸೆಕ್ಷನ್ ಟೈರ್ಸ್. ಸೊ ಹಂಗೇನೆ ಡಿಸ್ಕ್ ಬಗ್ಗೆ ಹೇಳ್ಬಿಡ್ತೀನಿ. ದಿಸ್ ಇಸ್ ಅ ಬ್ರೆಂಬೋ ಡಿಸ್ಕ್. ದಿಸ್ ಇಸ್ ಬ್ರೆಂಬೋ ಕ್ಯಾಲಿಪರ್ಸ್. ಅಂಡ್ ಬಟ್ ದ ಲೀವರ್ಸ್ ಆರ್ ಫ್ರಮ್ KTM ಇಟ್ ಸೆಲ್ಫ್. ಲೀವರ್ಸ್ ನಾವು ಬ್ರೆಂಬೋ ಅವ್ರು ಕೊಟ್ಟಿಲ್ಲ. ಸೊ ದ ಲೀವರ್ಸ್ ಆರ್ KTM ಇಟ್ ಸೆಲ್ಫ್. ಅಂಡ್ ಕಮಿಂಗ್ ಟು ದ ರಿಯರ್ ಟೈರ್ ಬಂದ್ಬಿಟ್ಟು ಅರೌಂಡ್ 170 ಸೆಕ್ಷನ್ ಟೈರ್ಸ್ ಬರುತ್ತೆ. ಇದು ಮಿಟಾಸ್ ಇಂದಾನೆ ಬಂದಿರೋದು. ಟೆರ್ರಾ ಫೋರ್ಸ್ ಅಂತ ಟೈರ್ ನೇಮ್ ಹೆಸರು. ಇಟ್ಸ್ ಅ ವೆರಿ ಬಿಗ್ ಟೈರ್. 170 ಸೆಕ್ಷನ್ ಟೈರ್ ಫಾರ್ ಅಡ್ವೆಂಚರ್ ಬೈಕ್ ಇಸ್ ಆಕ್ಚುಲಿ ಗುಡ್, ಬಿಕಾಸ್ ನೀವು ನೋಡ್ತಾ ಇರ್ಬೋದು 1250 GSA ಬಂದ್ಬಿಟ್ಟು 150 ಸೆಕ್ಷನ್ ಟೈರ್ ಬರುತ್ತೆ ಅಡ್ವೆಂಚರ್ ಬೈಕ್ ಅಲ್ಲೂ. ಈಗ ಫೀಚರ್ಸ್ ನಾನು ಬೈಕ್ ಮೇಲೆ ಕೂತ್ಕೊಂಡು ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಸೊ ಬೈಕ್ ಹೈಟ್ ಬಂದ್ಬಿಟ್ಟು 850 mm ಇಂದ 870 mm ತನಕ ಅಡ್ಜಸ್ಟ್ ಮಾಡ್ಕೊಬಹುದು. ಸೊ ಐ ಆಮ್ ಶಾರ್ಟ್, ಲೈಕ್ ಬೇಸಿಕಲಿ ಮೈ ಹೈಟ್ ಈಸ್ ಅರೌಂಡ್ 5'6". ಸೊ ನನ್ನ ಹೈಟ್ಗೆ ಹೆಂಗಾಗ್ಬೋದು ನೋಡೋಣ. ಸೊ ದಿಸ್ ಇಸ್ ಹೌ ದ ಬೈಕ್ ಲುಕ್ಸ್ ಆನ್ ಮೀ. ಸೆಂಟರ್ ಸ್ಟ್ಯಾಂಡ್ ಅಲ್ಲಿ ಇರೋದ್ರಿಂದ ನಾನು ಐ ಕ್ಯಾನ್ ಜಡ್ಜ್ ಹೌ ಇಟ್ ಫೀಲ್ಸ್ ಫಾರ್ ಮೀ. ಹತ್ರ ಬಾ. ಸೊ ಬೈಕ್ ಫೀಚರ್ಸ್ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ಒನ್ ಬೈ ಒನ್. ಸೊ ನೋಡ್ತಾ ಇರ್ಬೋದು, ಇದು ವಿಂಡ್ಶೀಲ್ಡ್. ದಿಸ್ ಇಸ್ ದ ಹೈಟ್ ಅಡ್ಜಸ್ಟಬಲ್ ವಿಂಡ್ಶೀಲ್ಡ್. ದಿಸ್ ಇಸ್ ಮ್ಯಾನ್ಯುಯಲಿ ಅಡ್ಜಸ್ಟಬಲ್. ನೋಡ್ತಾ ಇರ್ಬೋದು. ಸೊ ರೈಡರ್ ಹೈಟ್ಗೆ ಯು ಕ್ಯಾನ್ ಅಡ್ಜಸ್ಟ್ ಇಟ್. ಸೊ ದಿಸ್ ಇಸ್ ದ ಮ್ಯಾಕ್ಸಿಮಮ್. ಫಾರ್ ಮೈ ಹೈಟ್ ಇಟ್ ಈಸ್ ಮೋರ್ ದೆನ್ ಎನಫ್. ಅಂಡ್ ಫಾರ್ ಫಸ್ಟ್ ಟೈಮ್ ನಾನು ನೋಡಿರೋ ಬಿಗ್ಗೆಸ್ಟ್ TFT ಡಿಸ್ಪ್ಲೇ ಅಂದ್ರೆ ಇದೇನೆ. ಸೆವೆನ್ ಇಂಚ್ TFT ಡಿಸ್ಪ್ಲೇ ಗುರು ಇದು. ಇದಕ್ಕಿಂತ ದೊಡ್ಡ TFT ಡಿಸ್ಪ್ಲೇ ಕಾರಲ್ಲೇ ಇರಲ್ಲ ನನ್ನ ಪ್ರಕಾರ. ಬಿಕಾಸ್ ನನ್ನ ಹತ್ರ ಹೋಂಡಾ ಸಿಟಿ ಇದೆ. ಹೋಂಡಾ ಸಿಟಿಲಿ ಇರೋದೇ 5 ಇಂಚ್ ಡಿಸ್ಪ್ಲೇ. ಅಂಡ್ ಬಟನ್ಸ್ ಕ್ವಾಲಿಟಿ ಮಾತ್ರ ಟಾಪ್ ನಾಚ್. ಒಂದು ಫ್ಲಾಗ್ಶಿಪ್ ಮಾಡೆಲ್ಗೆ ಯಾವ ತರ ಬಟನ್ಸ್ ಇರಬೇಕು ಅದೇ ತರ ಬಟನ್ಸ್ ಇದೆ. ರೆಡಿ ಟು ರೇಸ್ ಬ್ಯಾಡ್ಜಿಂಗ್ ಕೊಟ್ಟಿದ್ದಾನೆ. ಅಂಡ್ ಅನದರ್ ಪಾಯಿಂಟ್ ಟು ಟೆಲ್, ದಿಸ್ ಎ ಕೀಲೆಸ್ ಬೈಕ್. ಕೀ ಫಾರ್ಮ್ ನ ಇಡಕ್ಕೆ ಇಲ್ಲೊಂದು ಸ್ಮಾಲ್ ಸ್ಪೇಸ್ ಕೊಟ್ಟಿದ್ದಾನೆ, ನೋಡ್ತಾ ಇರ್ಬೋದು. ಅಂಡ್ ಫ್ಯೂಯಲ್ ಟ್ಯಾಂಕ್ ಇಸ್ ಆಲ್ಸೋ ಕ್ಯಾನ್ ಬಿ ಲೈಕ್ ಗೇಜ್ ಫ್ರಮ್ ಹಿಯರ್. ಇಟ್ಸ್ ಆಲ್ ಅಬೌಟ್ ದ ಬಟನ್ಸ್. ಕ್ರೂಸ್ ಕಂಟ್ರೋಲ್. ಮತ್ತೆ ಇದ್ರಲ್ಲಿ ಇನ್ನೊಂದು ಏನಪ್ಪ ಅಂದ್ರೆ ADAS ಇದೆ. ADASದು ಮಾಡ್ಯೂಲ್ ಮುಂದೆ ತೋರಿಸ್ಬಿಡ. So that is the ADAS model which my friend is showing you. And those are the typical KTM indicators. Typical KTM styled headlights. So this is all about the bike. This is mainly focused on touring purpose. It's an adventure tourer like the 1250 GSA. And I think the pricing is also really good for what they are offering. This is the on-road price around 27 lakhs ಏನೋ ಆಗುತ್ತೆ. So if you consider the same pricing, like comparing to the 1300 the Multistrada V2 and all, it's actually really well priced when compared to the other bikes. So I think it makes sense to give 26-27 lakhs on this, because service ಕೂಡ ಇಲ್ಲೇ ಆಗುತ್ತೆ ಅಂತ ಹೇಳಿ ಯಾರು. ಸೊ ಎನಿ ಪಾರ್ಟ್ಸ್ ಬೇಕಾದ್ರೂ 15 days ಒಳಗಡೆ ಇಂಪೋರ್ಟ್ ಮಾಡ್ಕೊಡ್ತಾರಂತೆ. ಮತ್ತೆ ಇನ್ನೊಂದು ತೋರಿಸ್ಬೇಕು, ಇದರಲ್ಲಿ ಕೂಲರ್ ಸಿಸ್ಟಮ್ ಹೆಂಗಿದೆ ಅಂದ್ರೆ, ಇಟ್ಸ್ ಅ ವೆರಿ ಬಿಗ್ ಕೂಲಿಂಗ್ ಸಿಸ್ಟಮ್. ನನ್ನ ಪ್ರಕಾರ ದೇ ಹ್ಯಾವ್ ವೇಸ್ಡ್ ಇಟ್ ಇನ್ ಏರ್ ಅಂಡ್ ಆಯಿಲ್ ಕೂಲಿಂಗ್. ಏರ್ ಕೂಲಿಂಗ್ ನ ಈ ಲೆವೆಲ್ ಫ್ಯಾನ್ ನ ಇಟ್ಬಿಟ್ಟು ನನ್ನ ಪ್ರಕಾರ ನಾನು ಯಾವ ಬೈಕಲ್ಲೂ ನೋಡಿಲ್ಲ.
ಮತ್ತೆ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳ್ಬೇಕಿತ್ತು, ದಿಸ್ ಇಸ್ ಎ ಫುಲ್ಲಿ ಅಡ್ಜಸ್ಟಬಲ್ ಎಲೆಕ್ಟ್ರಾನಿಕ್ ಸಸ್ಪೆನ್ಷನ್ ಏಪೆಕ್ಸ್ ಅಂಡ್ ಇಲ್ಲಿ ಅಡ್ಜಸ್ಟಬಲ್ ಸಸ್ಪೆನ್ಷನ್ ತೋರಿಸ್ತಾರೆ. ದಿಸ್ ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್ ಅಂಡ್ ಬಟನ್ಸ್ ಬಂದ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಳಕ್ ಇಲ್ಲಿದೆ, ಇಲ್ಲಿ 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 ಇಲ್ಲಿದೆ. ಸೊ ಅಪ್ ಡೌನು ಹಿಂಗೆ ಮಾಡ್ಕೊಬಹುದು, ಹಿಂಗೆ ಹೆಂಗ್ ಬೇಕೋ ಹಾಗೆ. ಸೊ ಈ ಆಂಗಲ್ ಇಂದ ಈ ತರ ಕಾಣುತ್ತೆ ಬೇಕು. ಸೊ ಎಕ್ಸಾಸ್ಟ್ ನೋಡ್ತಾ ಇರ್ಬೋದು, ಇಟ್ಸ್ ಅ ವೆರಿ ಬಿಗ್ ಎಕ್ಸಾಸ್ಟ್ ವಿತ್ 2 outlets. So the LC8, this is the LC8 engine, the 1000 to 301 cc engine with Motor X oil. So the frame is really beautiful on this bike. It's a very good handling bike, as it's an internationally approved bike, as people know. So this is what I can tell about the 1280. So ಟೂರಿಂಗ್ ನೋಡ್ತಾ ಇದೀರಾ ಫ್ರಮ್ KTM ಬೈಕ್ಸ್ ಅಂತ ಕೇಳಿದ್ರೆ 1280 ಇಸ್ ದ ಬೆಸ್ಟ್ ಆಪ್ಷನ್, ಬಿಕಾಸ್ ಇದ್ರಲ್ಲಿ ಸಿಗೋ ತರ ರಾಪ್ ಅವರು ನಿಮ್ಗೆ ಯಾವ BMW ಸಿಗಲ್ಲ, ಯಾವ ಟ್ರೈಮ್ ಟೈಗರ್ ಅಲ್ಲೂ ಸಿಗಲ್ಲ. ಮತ್ತೆ ಡುಕಾಟಿ V2 ಸಿಗ್ಬೋದು ಮಲ್ಟಿ ಸ್ಟಾರ್ಡದಲ್ಲಿ, ಬಟ್ ಐ ಡೋಂಟ್ ಥಿಂಕ್ ಯು ಕ್ಯಾನ್ ಗೆಟ್ ಇಟ್ ಫ್ರಮ್ ಎನಿ ಅದರ್ ಬೈಕ್ ಅದರ್ ದನ್ ದಿಸ್. ಸೊ ಲೆಟ್ಸ್ ಎಂಡ್ ದಿಸ್ ವಿಡಿಯೋ ಬ್ರದರ್.